ನಾನು ಅದಕ್ಕೋಸ್ಕರ ನಿಮಗೆ ತುಂಬ ಋಣಿಯಾಗಿರ್ತೀನಿ. ಅಯ್ಯಯ್ಯೋ, ಹೌದು, ಇದೆಲ್ಲ ಮಾತಲ್ಲಿ ಹೇಳೋ ಅಂಥದ್ದಲ್ಲ. ಅದಕ್ಕೆ ನಾನು ಉಸಿರು ಇರೋವರೆಗೂ ನಿಮ್ಮ ಹೆಸರಲ್ಲೇ ಬದುಕಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ನೀವೆಷ್ಟು ದಿನ ನನ್ನ ಮೇಲೆ ಪ್ರೀತಿ ತೋರಿಸಿದ್ರಲ್ಲ, ಆ ಪ್ರೀತಿನ ನಾನು ಒಪ್ಕೊಂಡಿದ್ದೀನಿ. ಅಯ್ಯಪ್ಪ, ನನ್ನದೇ ಈ ಮನೆ ನನ್ನದೇ ಎಲ್ಲ. ಅಮ್ಮ, ನಿಜವಾಗ್ಲೂ ನಮ್ಮ ಕಾರ್ತಿಕೇಯ ರಾಜಯೋಗದಲ್ಲಿ ಹುಟ್ಟಿದಾನೆ. ಅದೃಷ್ಟವಂತ ಕಣ ನೀನು. ಅಂಜಲಿ ಈ ಮನೆ ಮಗಳು. ಅವಳನ್ನೇನಾದರೂ ನಮ್ಮ ಕಾರ್ತಿಕೇಯ ಮದುವೆ ಆಗಿಬಿಟ್ರೆ ಈ ಮನೆಯಲ್ಲೇ ಇರಬೇಕಾಗತ್ತೆ. ಅವನ ಜೊತೆಗೆ ನಾನು ಪರ್ಮನೆಂಟಾಗಿ ಇಲ್ಲೇ ಇದ್ದು ಬಿಡ್ತೀನಿ. ಈ ಕಾರ್ತಿಕೇಯನಿಗೆ ಮತ್ತು ಅಂಜಲಿಯವ್ರಿಗೆ ಮದುವೆ ಆಯಿತು ಅಂತಂದರೆ ಈ ಮನೆಯಲ್ಲಿ ಅಸಿಸ್ಟೆಂಟ್ಗಳು ಯಾಕೆ ಬೇಕು ಅಂದುಬಿಟ್ಟು ನನ್ನೂ ಮತ್ತು ಶ್ರಾವಣಿ ಮೇಡಮ್ನು ಮನೆಯಿಂದ ಒಬ್ಬ ಆಚೆ ಹಾಕ್ಬಿಡ್ತಾರೆ. ನಾನು ಈ ಶ್ರಾವಣಿಯಿಂದ ನಾನು ಈ ಮನೆ ಬಿಟ್ಟು ಹೋಗೋಕ್ಕಾಗಲ್ಲ, ಹೋಗೋದಿಲ್ಲ. ನಾನು ಈ ಮನೆಯಲ್ಲಿ ನೆಮ್ಮದಿಯಾಗಿ ವೈಭೋಗವನ್ನು ಅನುಭವಿಸ್ಬೇಕು ಅಂತ ಇರೋಳು. ಈಗ ನಾನು ಈ ಶ್ರಾವಣಿಯಿಂದ ಹೊರಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂತಂದರೆ, ಆ ರಾಜಪ್ಪ ಸ್ವಲ್ಪ ಊದ್ಕೊಂಡಿದ್ದಾನೆ, ಅವನಿಗೆ ಒಂಚೂರು ಪಂಪ್ ಹಾಕಿ ಇನ್ನೊಂದು ಸ್ವಲ್ಪ ಪೂಸಿ ಊದಿ ಇನ್ನೊಂಚೂರು ಉಬ್ಬಿಸ್ತೀನಿ. ಅಂಜಲಿ ಮೇಡಮ್ ಅವ್ರ ಹತ್ರ ಸುತ್ತಮುತ್ತ ಮಾತಾಡಿ ಅವ್ರಿಗೆ ಬೇಕಾಗಿದ್ದನ್ನು ಮಾಡಿ ಅವರಿಗೆ ಹತ್ರ ಆಗ್ತೀನಿ. ಇನ್ಮೇಲೆ ನನ್ನ ಟಾರ್ಗೆಟ್ ಏನಿದ್ರು ಅಂಜಲಿ 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 ಕಂತು ಗೆಸೆಟ್ ಚೇಂಜ್. ನನ್ನದೇ ಈ ಮನೆ ನನ್ನದೇ ಎಲ್ಲ. ಸುಬ್ಬು ಸುಬ್ಬು ಸುಬ್ಬು, ಏನಾಯ್ತು ಸುಬ್ಬು? ಏನಾಯ್ತು ನಿನಗೆ? ಅವಳು ಯಾಕೆ ನಿನ್ ಕಾಲಕ್ಕೆ ಬಿದ್ದು ಹೋದ್ಲು? ಹೇಳು ಸುಬ್ಬು. ಅಯ್ಯೋ, ಅದಕ್ಕಿಂತ ಒಂದು ದೊಡ್ಡ ವಿಷಯ ಇದೆ. ಆದ್ರೆ ಅಯ್ಯೋ ಮುತ್ತವ್ರೆ, ನೀ ಸುಮ್ಮನೆ ಇಲ್ಲಿ ನೋಡಿ. ಸುಬ್ಬುಗೆ ಏನೋ ಆಗೋಗ್ಬಿಟ್ಟಿದೆ. ಸುಬ್ಬು ಏನಾಯ್ತು ಸುಬ್ಬು? ಅವಳೇನ್ ನಿನ್ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋದ್ಲಾ? ಅಲ್ಲ, ಅವಳು ನಿನ್ ಕಾಲಿಗೆ ಯಾಕೆ ಬಿದ್ದು ಹೋದ್ಲು ಸುಬ್ಬು? ಸುಬ್ಬು! ಅಯ್ಯೋ ಮೇಡಮ್, ಈ ಅಂಜಲಿನೂ ಹುಷಾರದ್ದು, ಆದ್ರೆ ತಲೆ ಕೆಟ್ಟೋಗಿದೆ. ಏನ್ ಹೇಳ್ತಾ ಇದ್ದೀರಾ? ಮುತ್ತು, ನೀವು ಕೋಪ ಮಾಡ್ಕೊಂಬಿಡಿ, ಸುಮ್ಮನೆ ರೀ. ಮೊದಲೇ ನನ್ನ ಜೀವನನೇ ಹೋಗ್ತಾ ಇದೆ ಇಲ್ಲಿ. ಮೇಡಮ್, ಈ ಅಂಜಲಿ ಬಂದ್ಬಿಟ್ಟು ಪ್ರೀತಿ ಗೀತಿ ಅದು ಇದು ಅಂತೆಲ್ಲ ಹೇಳ್ಬಿಟ್ಟು ನಿಮ್ಮ ಪ್ರೀತಿ ನಾನು ಒಪ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ಬಿಟ್ರು ಮೇಡಮ್. ನನಗೆಲ್ಲೋ ಯಾಕೋ ಡೌಟ್ ಹೊಡಿತಾ ಇದೆ, ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು ಅಂತ. ಏನ್ ಹೇಳ್ತಿದ್ಯಾ ನೀನು? ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ಯಾ? ನಾನ್ ಯಾರು ಅಂತ ನಾನು ಮರ್ತೋಗ್ಬಿಟ್ಟಿದ್ಯಾ ನೀನು? ನೆನ್ಪಿದ್ಯಾ ನಿನಗೆ? ನಿನ್ನ ಹತ್ರ ನಾನು ಇಂಥ ಮಾತು ಕೇಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸುಬ್ಬು. ಮೇಡಮ್ 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 ಮೇಡಮ್, ಇದು ನಾನೆಲ್ಲ ಹೇಳ್ತಾ ಇರೋದು. ಅಂಜಲಿ ನನ್ನ ಪ್ರೀತಿಸ್ತಾ ಇರ್ಬೋದು, ಆದ್ರೆ ನಾನು ಪ್ರೀತಿಸ್ತಿರೋದು ನಿಮ್ಮನ್ನೇ ಅಲ್ವಾ ಮೇಡಮ್? ನನ್ನ ಮದುವೆ ಆಗಿರೋದು ನಿಮ್ಮನ್ನೇ ಅಲ್ವಾ ಮೇಡಮ್? ಅಯ್ಯಪ್ಪ, ಏನಾಗ್ತಿದೆ ಸುಬ್ಬು ಇಲ್ಲಿ? ಅಲ್ಲ, ಈ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹಾಗಂತ ನಾನು ನಿನ್ ಬಿಟ್ಕೊಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನೀನ್ ಯಾವತ್ತಿದ್ರು ನನ್ನವನು. ನಾನು ಯಾವತ್ತೂ ನಿನ್ ಬಿಟ್ಕೊಡೋದು ಇಲ್ಲ, ನಿನ್ನ ಬಿಟ್ಟು ಹೋಗೋದು ಇಲ್ಲ. ಅಯ್ಯಯ್ಯೋ, ಯಾಕೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಅಂಥದ್ದೇನೂ ಆಗಿರಲ್ಲ. ಪಾಪ ಅವ್ರು ಈಗಷ್ಟೇ ಹುಷಾರಾಗ್ತಾ ಇದ್ದಾರೆ. ಏನೋ ಮಾತಾಡಕ್ಕೆ ಹೋಗಿ ಇನ್ನೇನೋ ಮಾತಾಡಿರ್ತಾರೆ. ನಿಮ್ಮೆದುರೋ ಗೌರವನ ಆ ರೀತಿ ತೋರಿಸಿರ್ಬೋದು. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅವ್ರಿಗೆ ಈಗಷ್ಟೇ ಎಲ್ಲ ನೆನಪುಗಳು ಬರ್ತಾ ಇದೆ. ನೀವು ತೋರಿಸಿರೋ ಪ್ರೀತಿ ವಿಶ್ವಾಸಕ್ಕೆ ಕರಗಿ ಅವ್ರು ಈ ರೀತಿ ಮಾತಾಡಿರ್ತಾರಷ್ಟೇ. ಈ ತಂಪು ಹೊತ್ತಲ್ಲಿ ಆ ಮಾತುಗಳು ತಪ್ಪಾಗಿ ಕೇಳಿಸಿರ್ಬೋದು. ಶ್ರಾವಣಿ ಮೇಡಮ್, ನೀವೇನು ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಹೋಗಿ ರೆಸ್ಟ್ ಮಾಡಿ. ಅಲ್ಲ, ಅವಳು ಸುಬ್ಬು ಹತ್ರ ನಾನು ಹೇಳ್ತಾ ಇದ್ದೀನಲ್ವಾ, ಎಲ್ಲೋ ಏನೋ ತಪ್ಪಾಗಿದೆ. ಅವ್ರ ಮಾತಿನ ಅರ್ಥ ಅದಾಗಿರಲ್ಲ. ನೀವು ಹೋಗಿ ರೆಸ್ಟ್ ಮಾಡಿ, ಹೋಗಿ. ಅಯ್ಯೋ ಹೋಗಿ ಮೇಡಮ್,
ಸುಬ್ಬು ಯಾವತ್ತಿದ್ರು ನಿಮ್ಮವರೇ. ಈಗ ಹೋಗಿ ರೆಸ್ಟ್ ಮಾಡಿ. ಸುಬ್ಬು, ನನ್ಗೇನಾದ್ರೂ ಮೋಸ ಆದ್ರೆ ನಾನು ಸುಮ್ಮನೆ ಇರಲ್ಲ. ಮೇಡಮ್, ಹೇಳಿದ್ದೀನಿ. ಯಪ್ಪ, ನಾನೇನು ಅನ್ಕೊಂಡ್ರೆ ಇಲ್ಲೇನು ಆಗ್ತಾ ಇದೆಯಲ್ಲ ಮುತ್ತು. ಪಾಪ ಶ್ರಾವಣಿ ಮೇಡಮ್ ಅದೆಷ್ಟು ಬೇಜಾರು ಮಾಡ್ಕೊಂಡು ಹೋದ್ರು ಏನೋ. ಇಷ್ಟು ದೊಡ್ಡ ಬಾಂಬ್ ನನ್ನ ತಲೆ ಮೇಲೆ ಬೀಳುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಓ, ಬಾಂಬ್ ಬಿದ್ದಿದ್ದಿಲ್ಲಲ್ಲ ಅಲ್ಲಿ. ನಾನು ಯಜಮಾನ್ ಹತ್ರ ಸತ್ಯ ಹೇಳಕ್ ಹೋದ್ನಲ್ಲ, ಹಾ, ಅಲ್ಲೇನಾಯ್ತು ಗೊತ್ತಾ? ಏನಾಯ್ತು? ಯಜಮಾನು ನನ್ನ ಕರೆದು, ಹಾ, ಹೇಗಿದ್ದರೂ ಅವರಿಬ್ಬರು ಗಂಡ ಹೆಂಡತಿ, ಅವರಿಬ್ಬರಿಗೂ ಮತ್ತೆ ಮದುವೆ ಮಾಡಿಸ್ತೀನಿ. ಸುಬ್ಬು ಅವರೇ, ರಾಜೇಶ್ವರಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಓಡಾಡ್ತಾ ಇದೆಯಾ? ಇನ್ನೇನು ಮಾಡಲಿ, ನಾನು ಮುಂಬೈಗೆ ಹುಡುಗರನ್ನ ಕಳಿಸಿ ಎಷ್ಟು ದಿನ ಆಯಿತು. ಅವ್ರು ನೋಡಿದ್ರೆ ಒಂದು ಇನ್ಫಾರ್ಮೇಷನು ಕೊಡದೆ ಬರೀ ಕುಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿದ್ದಾರೆ. ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ರಲ್ವ ಅವರು. ಅವರೆಲ್ಲ ನಿಯತ್ತಿನ ಹುಡುಗರು. ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾಳೆ ಬೆಳಗ್ಗೆ ಆಗೋಷ್ಟರಲ್ಲಿ ನಿಂಗೆ ಕಾಲ್ ಮಾಡ್ತಾರೆ. ನೀನು ಮಲ್ಕೋ. ಧನು, ನನಗೆ ವಿಜಯ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಅವಳು ಅಂದ್ಕೊಂಡಿದ್ದನ್ನು ಅವಳು ಸಾಧಿಸಿದಾಳೆ. ಅವಳು ಇಷ್ಟಪಟ್ಟಿದ್ದನ್ನು ಅವಳು ಪಡ್ಕೊಂಡಿದ್ದಾಳೆ. ಅವಳು ಯಾವಾಗಲೂ ನನಗೊಂದು ಮಾತು ಹೇಳ್ತಾ ಇದ್ಲು, ಅದು ನನಗಿನ್ನೂ ನೆನಪಲ್ಲಿದೆ. ಏನು ಗೊತ್ತಾ, ನಾವು ನಿದ್ದೆ ಮಾಡ್ತೀವಲ್ಲ ಅವಾಗ ಬೀಳೋದಲ್ಲ ಕನಸು, ನಮಗೆ ನಿದ್ದೆ ಮಾಡೋಕ್ಕೆ ಬಿಡಲ್ವಲ್ಲ ಅದು ನಿಜವಾದ ಕನಸು ಅಂದರೆ. ಅದು ವಿಜಯಾಂಬಿಕಾ ಒಬ್ಬರೇ ಹೇಳಿದ್ದಲ್ಲ, ತುಂಬ ಜನ ಹೇಳಿದ್ದಾರೆ. ಅಯ್ಯೋ, ಯಾರಾದರೂ ಹೇಳಲಿ, ನನ್ನ ಕಣ್ಣಲ್ಲಿ ಕನಸು ತುಂಬಿರ್ಬೇಕಾದ್ರೆ ನಾನು ಹೇಗೆ ನಿದ್ದೆ ಮಾಡಲಿ ಹೇಳು? ನನ್ನ ಕನಸನ್ನು ನಾನು ನನಸು ಮಾಡ್ಕೋಬೇಕು ಅಂದರೆ ನಾನು ಆ ಕನಸಿಂದೆ ಓಡಬೇಕು. ಅಲ್ಲಿವರೆಗೂ ನನಗೆ ನಿದ್ದೆ ಬರಲ್ಲ. ಹಾಗಂದ್ರೇನು ಇಡೀ ರಾತ್ರಿ ಹೀಗೆ ಓಡಾಡ್ತಾ ಇರ್ತೀಯಾ? ಇಲ್ಲ ಧನು, ಅವನು ಯಾರು ಅಂತ ಗೊತ್ತಾಗಬೇಕು. ನನಗೆ ಅವಾಗಲೇ ಸಮಾಧಾನ. ನೋಡು, ನಿನಗೇನಾದರೂ ನಿದ್ದೆ ಬರ್ತಿದ್ರೆ ನೀನು ಹೋಗಿ ಬಿದ್ಕೋ. ಅವನೇ ಫೋನ್ ಮಾಡ್ತಿದ್ದಾನೆ. ಮಾತಾಡು. ಹಲೋ, ಏನು ಮಾಡ್ತಿದ್ಯಾ ನೀನು? ನಾನು ಮುಂಬೈನ ನಿನ್ನ ಕಳಿಸಿದ್ದೇನಕ್ಕೆ ನೀನು ಮಾಡ್ತಿರೋದೇನೋ? ಅದು ಬಿಡು, ಏನಾದರೂ ಇನ್ಫಾರ್ಮೇಷನ್ ಸಿಗ್ತಾ? ಮೇಡಮ್, ಮುಂಬೈನಲ್ಲಿ ಹುಡ್ಕೋದಷ್ಟು ಸುಲಭ ಅಲ್ಲ. ಆದರೂ ಬೆಳಗ್ಗೆಯಿಂದ ರಾತ್ರಿವರೆಗೂ ನೀವು ಹೇಳಿದ ಇನ್ಫಾರ್ಮೇಷನ್ ಇಟ್ಕೊಂಡು ಎಲ್ಲ ಕಡೆ ಹುಡುಕ್ತಿದ್ವಿ. ನೀವು ಹೇಳಿದ ಜಾಗಕ್ಕೆಲ್ಲ ಹೋಗಿದ್ವಿ. ಇದರಿಂದ ನಮಗೆ ಒಂದು ವಿಷಯ ಗೊತ್ತಾಯಿತು. ಏನು? ಏನು ಗೊತ್ತಾಯ್ತು? ಏನು ಗೊತ್ತಾಯ್ತು ಹೇಳು? ಇಲ್ಲಿಗೆ ಬಂದಿದ್ದಾನಲ್ಲ, ಅವ್ನು ಯಾರು ಅಂತ ಗೊತ್ತಾಯ್ತಾ? ಹೌದು ಮೇಡಮ್, ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಸರಿಯಾಗೇ ಇದೆ. ಅಲ್ಲಿಗೆ ಬಂದಿರೋನು ದೀಪಕ್ ಅನ್ನೋದು ಕನ್ಫರ್ಮ್.